ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಪುಷ್ಪ 2 ಚಿತ್ರ ರಿಲೀಸ್ ಆಗಿ 12 ದಿನ ಕಳೆದಿದೆ. ಈ 12 ದಿನದಲ್ಲಿ ಒಂದು ಒಳ್ಳೆ ಕಲೆಕ್ಷನ್ ಅನ್ನ ಇಡೀ ವಿಶ್ವದಾದ್ಯಂತ ಮಾಡ್ಕೊಂಡಿದೆ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಕಲೆಕ್ಷನ್ ರಿಪೋರ್ಟ್ಸ್ ಹಂಗಿದೆ. ಈ ಚಿತ್ರ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಹಿಂದೆ ಏನು ದೊಡ್ಡ ದೊಡ್ಡ ಕಲೆಕ್ಷನ್ ಅನ್ನ ಮಾಡ್ಕೊಂಡಿತ್ತಲ್ಲ ಚಿತ್ರಗಳು, ಆ ಎಲ್ಲಾ ಚಿತ್ರಗಳ ರೆಕಾರ್ಡ್ ಅನ್ನ ಈ ಚಿತ್ರ ಬ್ರೇಕ್ ಮಾಡುತ್ತೆ. ಹತ್ತಿರ ಈ ಸಿನಿಮಾಗೆ ಇರುವ ಕ್ರೇಜ್ ಅನ್ನ ನೋಡ್ತಾ ಇದ್ರೆ ಒಂದು 3,000 ಕೋಟಿವರೆಗೂ ಕೂಡ ಈ ಚಿತ್ರದ ಕಲೆಕ್ಷನ್ ಹೋಗಬಹುದು ಅಂತ ಸಾಕಷ್ಟು ಗೆಸ್ ಮಾಡಲಾಗಿತ್ತು. ಆದ್ರೆ ಆ ಗೆಸ್ ಈಗ ಸುಳ್ಳಾದಂತೆ ಕಾಣಿಸ್ತಾ ಇದೆ. ಪುಷ್ಪ ಚಿತ್ರದ ಅಂದ್ರೆ ಪುಷ್ಪ 2 ಚಿತ್ರದ ಕಲೆಕ್ಷನ್ ಡೇ ಬೈ ಡೇ ಡ್ರಾಪ್ ಆಗ್ತಾ ಬರ್ತಾ ಇದೆ. ಬಾಹುಬಲಿ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುತ್ತೆ, ಹಿಂದಿಯ ದಂಗಲ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡುತ್ತೆ. ಹೀಗೆ ಸಾಕಷ್ಟು ಸಿನಿಮಾಗಳ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಬಹುದು ಪುಷ್ಪ 2 ಅಂತ ಹೇಳಲಾಗ್ತಾ ಇತ್ತು. ಮೋಸ್ಟ್ಲಿ ಈ ಕಲೆಕ್ಷನ್ ರಿಪೋರ್ಟ್ ಅನ್ನ ನೋಡ್ತಾ ಇದ್ರೆ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋದು ಮೋಸ್ಟ್ಲಿ ಪುಷ್ಪ 2 ಚಿತ್ರಕ್ಕೆ ಕಷ್ಟ ಆಗಬಹುದು ಅಂತ ನನಗಂತೂ ಅನಿಸ್ತಾ ಇದೆ. ಹಂಗಂತ ಪುಷ್ಪ 2 ಒಳ್ಳೆ ಕಲೆಕ್ಷನ್ ಅನ್ನ ಮಾಡ್ಕೊಂಡಿಲ್ವಾ ಇಂಡಿಯನ್ ಅಥವಾ ವರ್ಲ್ಡ್ ಬಾಕ್ಸ್ ಆಫೀಸ್ ನಲ್ಲಿ ಅಂತ ನೋಡೋದಾದ್ರೆ ನೋ ಡೌಟ್ ಪುಷ್ಪ 2 ಚಿತ್ರ ಒಂದು ಒಳ್ಳೆ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ. ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲೂ ಅಷ್ಟೇ, ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ನಲ್ಲೂ ಅಷ್ಟೇ. ಓವರ್ ಆಲ್ ಪುಷ್ಪ ಚಿತ್ರದ ಕಲೆಕ್ಷನ್ ಇಲ್ಲಿಯವರೆಗೂ 1,302.6 ಕೋಟಿ ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದೆ ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಂಕ್ಲಿಂಕ್. ಅದರಲ್ಲಿ ಇಂಡಿಯಾದ ನೆಟ್ ಕಲೆಕ್ಷನ್ 929.85 ಕೋಟಿ, ಇಂಡಿಯಾದ ಗ್ರಾಸ್ ಕಲೆಕ್ಷನ್ 1,077.6 ಕೋಟಿ. ಇನ್ನ ಓವರ್ಸೀಸ್ ಬೇರೆ ಬೇರೆ ದೇಶಗಳಲ್ಲಿ ಸಿನಿಮಾ ಏನು ರಿಲೀಸ್ ಆಗಿದೆ ಅಲ್ಲಿಂದ ಬಂದಿರುವಂತಹ ಕಲೆಕ್ಷನ್ 225 ಕೋಟಿ ರೂಪಾಯಿ ಅಂತ ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಂಕ್ಲಿಂಗ್ ಹೇಳ್ತಾ ಇದೆ. ಹೀಗೆ ಪುಷ್ಪ ಚಿತ್ರ ಇಡೀ ವಿಶ್ವದಾದ್ಯಂತ ಒಂದು ಒಳ್ಳೆ ಕಲೆಕ್ಷನ್ ಅನ್ನ ಮಾಡಿಕೊಂಡು ಹೋಗ್ತಾ ಇದೆ. ಆದ್ರೆ ಅಚ್ಚರಿ ವಿಚಾರ ಏನಪ್ಪಾ ಅಂತಂದ್ರೆ ಈ 5 ಭಾಷೆಗಳಲ್ಲಿ ರಿಲೀಸ್ ಆಗಿರುವಂತಹ ಪುಷ್ಪ ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳಂ ಈ ಎಲ್ಲಾ ಭಾಷೆಗಳಲ್ಲೂ ಅದ್ಭುತವಾದಂತಹ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದ್ಯಾ ಅಂತ ನೋಡೋದಕ್ಕೆ ಹೋದ್ರೆ 4 ಭಾಷೆಗಳಲ್ಲಿ ಅದ್ಭುತವಾದಂತಹ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ, ಒಂದೇ ಒಂದು ಭಾಷೆಯನ್ನ ಬಿಟ್ಟು. ಯಾವುದು ಆ ಭಾಷೆ? ನಾನು ಕಲೆಕ್ಷನ್ ರಿಪೋರ್ಟ್ ಅನ್ನ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಗೊತ್ತಾಗ್ತಾ ಆಗುತ್ತೆ. ಮೊದಲನೇದಾಗಿ ತೆಲುಗು. ಇದು ಪ್ಯೂರ್ಲಿ ತೆಲುಗು ಮೂಲದಿಂದ ಬಂದಿರುವಂತಹ ಸಿನಿಮಾ ಆಗಿರೋದ್ರಿಂದ ನಾನು ತೆಲುಗು ನಲ್ಲಿ ಇಲ್ಲಿವರೆಗೂ ಎಷ್ಟು ಕಲೆಕ್ಷನ್ ಮಾಡ್ಕೊಂಡಿದೆ ಅನ್ನುವ ಒಂದು ರಿಪೋರ್ಟ್ ಅನ್ನ ಕೂಡ ನಾನು ನಿಮ್ಮ ಮುಂದೆ ಹೇಳ್ತೀನಿ. 287.05 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ತೆಲುಗುನಲ್ಲಿ ಇಲ್ಲಿಯವರೆಗೂ ಪುಷ್ಪ 2 ಮಾಡ್ಕೊಂಡಿದೆ. ಇನ್ನ ತಮಿಳಿನಲ್ಲಿ ನೋಡೋದಾದ್ರೆ 49.4 ಕೋಟಿ ರೂಪಾಯಿ ಕಲೆಕ್ಷನ್. ಇನ್ನ ಮಲಯಾಳಂನಿಂದ 13.6 ಕೋಟಿ ರೂಪಾಯಿ ಕಲೆಕ್ಷನ್. ಮಲಯಾಳಂನಿಂದ ಕೂಡ ಒಂದು ದೊಡ್ಡ ಮೊತ್ತದ ಕಲೆಕ್ಷನ್ ಅನ್ನ ಚಿತ್ರತಂಡ ಎಕ್ಸ್ಪೆಕ್ಟ್ ಮಾಡಿತ್ತು, ಜಸ್ಟ್ ಬಿಕಾಸ್ ಆಫ್ ಚಿತ್ರದಲ್ಲಿ ಫಹದ್ ಫಾಸಿಲ್ ಅವರು ಇರೋದ್ರಿಂದ. ಫಹದ್ ಫಾಸಿಲ್ ಅವರು ಕೇರಳದಿಂದ ಬಂದಿರುವಂತಹ ನಟ, ಮಲಯಾಳಂನ ನಟ. ಅಲ್ಲಿ ಅವರ ಮಾರ್ಕೆಟ್ ಹೇಗಿದೆ, ಈ ಹಿಂದಿನ ಅವರ ಸಿನಿಮಾಗಳು 100 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಪುಷ್ಪ 2 ಚಿತ್ರದಲ್ಲಿ ಫಹದ್ ಫಾಸಿಲ್ ಇರುವ ಕಾರಣಕ್ಕೆ ಅಲ್ಲಿ ಮಲಯಾಳಂನಲ್ಲಿ ಹೆಚ್ಚಿನ ಕಲೆಕ್ಷನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಮಲಯಾಳಂನಲ್ಲಿ ಆಗಿರುವಂಥದ್ದು ಕೇವಲ 13.6 ಕೋಟಿ ರೂಪಾಯಿ ಕಲೆಕ್ಷನ್. ಇನ್ನ ಪುಷ್ಪ 2 ಚಿತ್ರದ ಹೆಚ್ಚಿನ ಕಲೆಕ್ಷನ್ ಆಗಿರುವಂಥದ್ದು ಹಿಂದಿ ಬೆಲ್ಟ್ನಲ್ಲಿ ಇಲ್ಲಿಯವರೆಗೂ ಪುಷ್ಪ 2 ಚಿತ್ರ 573.1 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇದು ಎಲ್ಲಾ ಭಾಷೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಹೈಯೆಸ್ಟ್ ಕಲೆಕ್ಷನ್ ಬಂದಿರುವಂಥದ್ದು ಹಿಂದಿ ಬೆಲ್ಟ್ಗಳಿಂದ. ಇನ್ನ ಅತ್ಯಂತ ಕಡಿಮೆ ಕಲೆಕ್ಷನ್ ಬಂದಿರುವಂಥದ್ದು ಯಾವುದು? ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ, ಕನ್ನಡ. ಯಾಕಂದ್ರೆ 4 ಭಾಷೆದು ಕಲೆಕ್ಷನ್ ರಿಪೋರ್ಟ್ ಕೊಟ್ಬಿಟ್ಟೆ. ಕನ್ನಡ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಕೇವಲ 6.7 ಕೋಟಿ ರೂಪಾಯಿ ಕಲೆಕ್ಷನ್. ಅಂದ್ರೆ ಕರ್ನಾಟಕದ ಬಾಕ್ಸ್ ಆಫೀಸ್ ಮೇಲೂ ಕೂಡ ಪುಷ್ಪ 2 ಚಿತ್ರ ಹೆಚ್ಚಿನ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಆದ್ರೆ ಕರ್ನಾಟಕದಲ್ಲಿ ಅಂದ್ರೆ ಕನ್ನಡದಲ್ಲಿ ಪುಷ್ಪ 2 ಚಿತ್ರ ಇಲ್ಲಿಯವರೆಗೂ ಕೇವಲ 6.7 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ. ನಾವು ಡೇ ವೈಸ್ ನೋಡೋದಾದ್ರೆ ಮೊದಲ ದಿನ 1 ಕೋಟಿ ರೂಪಾಯಿ, 2ನೇ ದಿನ 65 ಲಕ್ಷ, 3ನೇ ದಿನ 80 ಲಕ್ಷ, 4ನೇ ದಿನ 1.1 ಕೋಟಿ, 5ನೇ ದಿನ 50 ಲಕ್ಷ, 6ನೇ ದಿನ 40 ಲಕ್ಷ, 7ನೇ ದಿನ 60 ಲಕ್ಷ, 8ನೇ ದಿನ 25 ಲಕ್ಷ, 9ನೇ ದಿನ 20 ಲಕ್ಷ, 10ನೇ ದಿನ 45 ಲಕ್ಷ, 11ನೇ ದಿನ 6 ಲಕ್ಷ, 12ನೇ ದಿನ 15 ಲಕ್ಷ. ಟೋಟಲ್ 6.7 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಪುಷ್ಪ 2 ಮಾಡ್ಕೊಂಡಿದೆ. ಅಂದ್ರೆ ಬೇರೆ ಎಲ್ಲಾ ಭಾಷೆಗಳಲ್ಲೂ ಅಬ್ಬರಿಸಿದಂತಹ ಪುಷ್ಪ 2 ಕನ್ನಡದಲ್ಲಿ ಮಾತ್ರ
ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿಲ್ಲ ಅನ್ನೋದು ಈ ಕಲೆಕ್ಷನ್ ರಿಪೋರ್ಟ್ ಅನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇನ್ನು ಪುಷ್ಪ 2 ಚಿತ್ರ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿಯವರೆಗೂ 1302.6 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಇಲ್ಲಿಯವರೆಗೂ ಮಾಡ್ಕೊಂಡಿದೆ. ಈ ಕಲೆಕ್ಷನ್ ಇನ್ನೊಂದಷ್ಟು ಕೋಟಿ ಅಂದ್ರೆ 1400ರಿಂದ 500 ಕೋಟಿ ರೂಪಾಯಿಗಳವರೆಗೆ ಕಲೆಕ್ಷನ್ ಅನ್ನ ಮಾಡ್ಕೊಬಹುದು. ಈ ಕಲೆಕ್ಷನ್ ಹಿಂಗೆ ಕಂಟಿನ್ಯೂ ಆಗ್ತಾ ಹೋದ್ರೆ, ಯಾಕಂತಂದ್ರೆ ಈ ವೀಕ್ ಡೇಸ್ ಅಲ್ಲಿ ಈಗ ಆಲ್ರೆಡಿ ನನಗೆ ಸೋಮವಾರ ಆಗಿದೆ, ಇವತ್ತು ಮಂಗಳವಾರ, ಈ ವೀಕ್ ಡೇಸ್ ನಲ್ಲಿ ಸಿನಿಮಾ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ, ಮುಂದಿನ ವಾರದ ಅಂದ್ರೆ ಶುಕ್ರವಾರದಷ್ಟೊತ್ತಿಗೆ ಯಾವೆಲ್ಲ ದೊಡ್ಡ ಸಿನಿಮಾಗಳು ರಿಲೀಸ್ ಆಗೋದ್ರಿಂದ ಈ ಚಿತ್ರಕ್ಕೆ ಕಲೆಕ್ಷನ್ ನಲ್ಲಿ ಯಾವ ರೀತಿ ಹೊರತಾ ಬೀಳುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಓವರ್ ಆಲ್ ಈ ಚಿತ್ರದ ಕಲೆಕ್ಷನ್ ರಿಪೋರ್ಟ್ ಅನ್ನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ, ಅದರ ಜೊತೆಗೆ ಪುಷ್ಪ 2 ಚಿತ್ರ ಹೇಗಿದೆ ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Beat Plus Karnataka.